ವಿಷನ್ ಎಂಪವರ್ ವತಿಯಿಂದ ಡಿಜಿಟಲ್ ಸಾಕ್ಷರತಾ ಟ್ಯುಟೋರಿಯಲ್ಗೆ ಸ್ವಾಗತ. ಈ ಟ್ಯುಟೋರಿಯಲ್ಗಳನ್ನು ವಿಶೇಷವಾಗಿ ದೃಷ್ಟಿಹೀನರಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ನೀವು ಅಭಿವೃದ್ಧಿ ಹೊಂದಲು ಅಗತ್ಯವಿರುವ ಎಲ್ಲಾ ಕೌಶಲ್ಯಗಳನ್ನು ಇಲ್ಲಿ ನೀವು ಕರಗತ ಮಾಡಿಕೊಳ್ಳುತ್ತೀರಿ. ನಾನು ವಿದ್ಯಾ ವೈ. ಈಗ ನಾನು ಇತ್ತೀಚಿನ ಆವಿಷ್ಕಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಉತ್ಸುಕಳಾಗಿದ್ದೇನೆ. ಈ ಕಲಿಕೆಯ ಪ್ರಯಾಣವನ್ನು ಒಟ್ಟಿಗೆ ಕಲಿಯೋಣ ಮತ್ತು ಆನಂದಿಸೋಣ. ಹಿಂದಿನ ಸಂಚಿಕೆಯಲ್ಲಿ ಟಾಕ್ಬ್ಯಾಕ್ನೊಂದಿಗೆ ಬಿ ಮೈ ಐ ಅನ್ನು ಹೇಗೆ ಬಳಸುವುದು ಎಂದು ನಾವು ಕಲಿತಿದ್ದೇವೆ. 2 ವಿಧಾನಗಳಿವೆ ಎಂದು ನಾವು ನೋಡಿದ್ದೇವೆ ಮತ್ತು ನಾವು ಮೊದಲ ವಿಧಾನವನ್ನು ಚರ್ಚಿಸಿದ್ದೇವೆ. ಇಂದು ನಾವು ಎರಡನೇ ವಿಧಾನವನ್ನು ಚರ್ಚಿಸುತ್ತೇವೆ. ಬಿ ಮೈ ಐನೊಂದಿಗೆ ನೇರವಾಗಿ ಚಿತ್ರಗಳನ್ನು ಹೇಗೆ ತೆಗೆದುಕೊಳ್ಳುವುದು ಎಂದು ನಾವು ನೋಡಿದ್ದೇವೆ. ಮೊದಲ ವಿಧಾನದಲ್ಲಿ ಬಿ ಮೈ ಐ ನಿಮಗೆ ವಿವರಿಸಿದ ನಂತರ ನೀವು ಪಡೆಯುವ ಕೆಲವು ನಿಯಂತ್ರಣಗಳನ್ನು ನಾವು ನೋಡಿದ್ದೇವೆ. ನಾವು ಕರೆ ಸ್ವಯಂಸೇವಕ ಬಟನ್ ಅನ್ನು ಹೊಂದಿದ್ದೇವೆ ಎಂದು ನಾವು ನೋಡಿದ್ದೇವೆ. ಅಲ್ಲಿ ನೀವು ಸ್ವಯಂಸೇವಕರನ್ನು ಕರೆಯಬಹುದು ಮತ್ತು ನಿಮಗೆ ಅಗತ್ಯವಿದ್ದರೆ ಹೆಚ್ಚಿನ ಮಾಹಿತಿಗಾಗಿ ವಿನಂತಿಸಬಹುದು. ಚಿತ್ರವು ಸ್ಪಷ್ಟವಾಗಿಲ್ಲದಿದ್ದರೆ ಚಿತ್ರವನ್ನು ಸೇರಿಸಿ ಎಂಬುದನ್ನು ನಾವು ನೋಡಿದ್ದೇವೆ, ಅಥವಾ ನೀವು ಹೆಚ್ಚಿನ ಚಿತ್ರಗಳನ್ನು ಸೇರಿಸಲು ಬಯಸಿದರೆ ನೀವು ಸೇರಿಸಬಹುದು ಮತ್ತು ಅದನ್ನು ವಿವರಿಸಲು ಮೈ ಐ ಅನ್ನು ಕೇಳಬಹುದು. ನೀವು ಚಿತ್ರದ ಯಾವುದೇ ಭಾಗದ ಬಗ್ಗೆ ಸ್ಪಷ್ಟವಾಗಿಲ್ಲದಿದ್ದರೆ ಅಥವಾ ನಿಮಗೆ ಹೆಚ್ಚಿನ ವಿವರಗಳ ಅಗತ್ಯವಿದ್ದರೆ ನಿರ್ದಿಷ್ಟ ವಿವರಗಳನ್ನು ಕೇಳಬಹುದಾದ ಫಾಲೋ ಅಪ್ ಪ್ರಶ್ನೆ ಆಯ್ಕೆಯನ್ನು ಹೇಗೆ ಬಳಸುವುದು ಎಂದು ನಾವು ನೋಡಿದ್ದೇವೆ. ಈ ಸಂಚಿಕೆಯಲ್ಲಿ ನಾವು ಎರಡನೇ ವಿಧಾನವನ್ನು ನೋಡಲಿದ್ದೇವೆ, ಅಂದರೆ ಯಾವುದೇ ಹೊರಗಿನ ಅಪ್ಲಿಕೇಶನ್ನಿಂದ ಯಾವುದೇ ಚಿತ್ರವನ್ನು ಬಿ ಮೈ ಐಯೊಂದಿಗೆ ಹಂಚಿಕೊಳ್ಳುವುದು ಮತ್ತು ನಂತರ ಅದನ್ನು ಬಿ ಮೈ ಐಯೊಂದಿಗೆ ವಿವರಿಸುವುದು ಹೇಗೆ. ಈಗ ನಾವು ಫೇಸ್ಬುಕ್, ವಾಟ್ಸ್ಆ್ಯಪ್, ಮೆಸೆಂಜರ್ ಮತ್ತು ಮುಂತಾದವುಗಳಿಂದ ಚಿತ್ರವನ್ನು ಹಂಚಿಕೊಳ್ಳಬಹುದಾದ ವಿವಿಧ ಬಾಹ್ಯ ಅಪ್ಲಿಕೇಶನ್ಗಳನ್ನು ಹೊಂದಿದ್ದೇವೆ. ಹಂಚಿಕೊಳ್ಳುವ ವಿಧಾನವು ಬಹುಮಟ್ಟಿಗೆ ಒಂದೇ ಆಗಿರುತ್ತದೆ. ಆದ್ದರಿಂದ ಇಂದು ನಾವು ವಾಟ್ಸ್ಆ್ಯಪ್ನ ಉದಾಹರಣೆಯನ್ನು ನೋಡಲಿದ್ದೇವೆ ಮತ್ತು ನಾವು ನಿಜವಾಗಿಯೂ ವಾಟ್ಸ್ಆ್ಯಪ್ನಿಂದ ಚಿತ್ರವನ್ನು ಹಂಚಿಕೊಳ್ಳುತ್ತೇವೆ ಮತ್ತು ಬಿ ಮೈ ಐ ಆಗಿರುವುದರಿಂದ ನಮಗಾಗಿ ಚಿತ್ರವನ್ನು ವಿವರಿಸುತ್ತೇವೆ. ನಿಯಂತ್ರಣಗಳು ಬಹುಮಟ್ಟಿಗೆ ಒಂದೇ ಆಗಿರುತ್ತವೆ. ಎ ಉಪಕರಣವು ನಿಮಗಾಗಿ ವಿವರಿಸಿದರೆ ನಿಯಂತ್ರಣಗಳು ಬಹುಮಟ್ಟಿಗೆ ಒಂದೇ ಆಗಿರುತ್ತವೆ. ಆದ್ದರಿಂದ ನಾವು ಹಿಂದಿನ ಸಂಚಿಕೆಯಲ್ಲಿ ಅದನ್ನು ನೋಡಿದ್ದರಿಂದ ಯಾವ ನಿಯಂತ್ರಣಗಳು ಲಭ್ಯವಿದೆ ಎಂಬುದರ ವಿವರಗಳಿಗೆ ನಾವು ಹೋಗುವುದಿಲ್ಲ. ಈಗ ನಾನು ನನ್ನ ವಾಟ್ಸ್ಆ್ಯಪ್ ಅನ್ನು ತೆರೆದಿದ್ದೇನೆ. ನಾನು ವಾಟ್ಸ್ಆ್ಯಪ್ಗೆ ಹೋಗುತ್ತೇನೆ ಮತ್ತು ನನ್ನ ಬಳಿ 2 ಚಿತ್ರಗಳಿವೆ. ನಾವು ಮೊದಲು ಒಂದು ಚಿತ್ರವನ್ನು ಹಂಚಿಕೊಳ್ಳೋಣ ಮತ್ತು ಮೈ ಐ ನಮಗೆ ಹೇಗೆ ವಿವರಿಸುತ್ತದೆ ಎಂಬುದನ್ನು ನೋಡೋಣ ಮತ್ತು ನಂತರ ನಾವು ಎರಡನೇ ಚಿತ್ರವನ್ನು ನೋಡುತ್ತೇವೆ. ವಾಟ್ಸ್ಆಪ್. ಸರಿ, ನಾನು ವಾಟ್ಸ್ಆ್ಯಪ್ಗೆ ಹೋಗುತ್ತಿದ್ದೇನೆ. ಆಪ್ ಲಾಕರ್, ವಾಟ್ಸ್ಆಪ್ ಮೆಸೇಜ್, ಎಡಿಟ್ ಬಾಕ್ಸ್ ಔಟ್ ಆಫ್ ಲಿಸ್ಟ್. ಆದ್ದರಿಂದ ಅದು ಸಂದೇಶವನ್ನು ಹೇಳಿದೆ, ಅಂದರೆ ನಾನು ಇಲ್ಲಿ ಚಾಟ್ನಲ್ಲಿ ಒಂದಾಗಿದ್ದೇನೆ ಮತ್ತು ನಾನು ಇಲ್ಲಿ ಹೊಂದಿರುವ 2 ಚಿತ್ರಗಳಿಗೆ ಹೋಗುತ್ತಿದ್ದೇನೆ. ನಾನು ಎಡ ಸ್ವೈಪ್ ಅನ್ನು ಬಳಸುತ್ತಿದ್ದೇನೆ ಮತ್ತು ಮೊದಲ ಚಿತ್ರಕ್ಕೆ ಹೋಗುತ್ತಿದ್ದೇನೆ. Go forward today 11:19 delivered. ಆದ್ದರಿಂದ ಅದು ಇಂದು 11:19 ತಲುಪಿಸಲಾಗಿದೆ ಎಂದು ಹೇಳುತ್ತದೆ, ಅಂದರೆ ನಾನು ಚಿತ್ರವನ್ನು ಕಳುಹಿಸಿದ್ದೇನೆ ಎಂದರ್ಥ. ನಾನು ಮತ್ತೊಮ್ಮೆ ಬಲ ಸ್ವೈಪ್ ಅನ್ನು ಬಳಸುತ್ತೇನೆ. Forward to button. ಇದು ಮುಂದೆ ಎಂದು ಹೇಳುತ್ತದೆ. ಇದರಲ್ಲಿ ನಮಗೆ ಬೇಕಾಗಿರುವುದು ಅಲ್ಲ, ಆದರೆ ನಾನು ಮತ್ತೊಮ್ಮೆ ಬಲ ಸ್ವೈಪ್ ಅನ್ನು ಮಾಡುತ್ತೇನೆ. Talk back, forwarded. ಫಾರ್ವರ್ಡ್ ಮಾಡಲಾಗಿದೆ. ನಾನು ಮತ್ತೆ ಬಲ ಸ್ವೈಪ್ ಬಳಸುತ್ತೇನೆ. ವ್ಯೂ ಫೋಟೋ ಬಟನ್. ಇದು ಫೋಟೋವನ್ನು ವೀಕ್ಷಿಸಿ ಎಂದು ಹೇಳುತ್ತದೆ ಮತ್ತು ನಾನು ಅದರ ಮೇಲೆ 2 ಬಾರಿ ಟ್ಯಾಪ್ ಮಾಡಲಿದ್ದೇನೆ, ಅಂದರೆ ಅದು ನನಗೆ ಫೋಟೋವನ್ನು ತೆರೆಯುತ್ತದೆ. ಕೆಲವೊಮ್ಮೆ ನೀವು ಅದನ್ನು ಈಗಾಗಲೇ ಡೌನ್ಲೋಡ್ ಮಾಡದೇ ಇದ್ದಾಗ ಈ ವ್ಯೂ ಫೋಟೋ ಬದಲಿಗೆ ಫೋಟೋ ಎಂದು ಹೇಳುತ್ತದೆ. ಅಂದರೆ ನೀವು ಒಮ್ಮೆ ಡಬಲ್ ಟ್ಯಾಪ್ ಮಾಡಬೇಕು ಮತ್ತು ನಂತರ ಅದು ಫೋಟೋವನ್ನು ಡೌನ್ಲೋಡ್ ಮಾಡುತ್ತದೆ. ಫೋಟೋ ಡೌನ್ಲೋಡ್ ಮಾಡಿದ ನಂತರ ಅದು ಫೋಟೋ ಬದಲಿಗೆ ಫೋಟೋವನ್ನು ವೀಕ್ಷಿಸಿ ಎಂದು ಹೇಳುತ್ತದೆ, ಅಂದರೆ ಚಿತ್ರವು ನಿಮ್ಮ ಸಿಸ್ಟಂನಲ್ಲಿ ಡೌನ್ಲೋಡ್ ಆಗಿದೆ. ನೀವು ವಿವರಣೆಯನ್ನು ಪಡೆಯಲು ಅದನ್ನು ಡೌನ್ಲೋಡ್ ಮಾಡಬೇಕು. ಒಮ್ಮೆ ಫೋಟೋ ಡಬಲ್ ಟ್ಯಾಪ್ ಮಾಡಿ ಮತ್ತು ಅದನ್ನು ಮತ್ತೆ ಡೌನ್ಲೋಡ್ ಮಾಡಲಾಗುತ್ತದೆ ಎಂದು ಅದು ಹೇಳಿದರೆ ನೀವು ಎಡಕ್ಕೆ ಮತ್ತು ಬಲಕ್ಕೆ ಸ್ವೈಪ್ ಮಾಡಬಹುದು ಮತ್ತು ನಂತರ ನೀವು ಫೋಟೋ ನಿಯಂತ್ರಣದ ಬದಲಿಗೆ ಫೋಟೋವನ್ನು ನೋಡುತ್ತೀರಿ. ಆದ್ದರಿಂದ ನೀವು ವೀಕ್ಷಣೆಯ ಫೋಟೋವನ್ನು ಪಡೆದಾಗ ನೀವು ಒಮ್ಮೆ ಡಬಲ್ ಟ್ಯಾಪ್ ಮಾಡಬೇಕಾಗುತ್ತದೆ. ವಾಟ್ಸ್ಆಪ್. ಹಾಗಾಗಿ ನಾನು ಈಗ ಡಬಲ್ ಟ್ಯಾಪ್ ಮಾಡಿದ್ದೇನೆ, ಅದು ವಾಟ್ಸ್ಆಪ್ ಎಂದು ಹೇಳುತ್ತದೆ, ಅಂದರೆ ನಾನು ಬರೆಯುವ ಚಿತ್ರವನ್ನು ಅದು ತೆರೆದಿದೆ. ಸ್ವೈಪ್ ನೇವಿಗೇಟ್ ಅಪ್ ಬಟನ್. ಯು ಟುಡೇ 11:19 ಸರಿ, ನಾನು ಇದನ್ನು ಕಳುಹಿಸಿದ್ದೇನೆ, ಆದ್ದರಿಂದ ಅದು ಇಂದು ನಿಮಗೆ 11:19 ಎಂದು ಹೇಳುತ್ತದೆ. ನಾನು ಸ್ವೈಪ್ ಬರೆಯುತ್ತೇನೆ. ಸ್ಟಾರ್.
ಆದ್ದರಿಂದ ನೀವು ಇಲ್ಲಿ ಬಹಳಷ್ಟು ಆಯ್ಕೆಗಳನ್ನು ಪಡೆಯುತ್ತೀರಿ. ಫಾರ್ವರ್ಡ್ ಮೋರ್ ಆಪ್ಷನ್ಸ್ ಬಟನ್. ಸರಿ, ಇದು ನಮಗೆ ಹೆಚ್ಚಿನ ಆಯ್ಕೆಗಳ ಅಗತ್ಯವಿರುವ ಆಯ್ಕೆಯಾಗಿದೆ. ಹೆಚ್ಚಿನ ನಿಯಂತ್ರಣಗಳು ಯಾವುವು ಎಂಬುದನ್ನು ನಿಮಗೆ ತೋರಿಸಲು ನಾನು ಸರಿಯಾಗಿ ಸ್ವೈಪ್ ಮಾಡುತ್ತೇನೆ. ಅದು ಇವುಗಳು ನಿಯಂತ್ರಣಗಳಾಗಿವೆ, ಆದ್ದರಿಂದ ಹೆಚ್ಚಿನ ಆಯ್ಕೆಗಳು ಕೊನೆಯದಾಗಿವೆ. ಪೇಜ್. ಈಗ ನೀವು ಮತ್ತೊಮ್ಮೆ ಸ್ವೈಪ್ ಮಾಡಿದರೆ ಅದು ಪುಟ ಎಂದು ಹೇಳುತ್ತದೆ, ಏಕೆಂದರೆ ಚಿತ್ರವು ತೆರೆದಿರುತ್ತದೆ ಮತ್ತು ಅದು ಸ್ವಯಂಚಾಲಿತವಾಗಿ ವಿವರಿಸಲು ಸಾಧ್ಯವಿಲ್ಲ ಮತ್ತು ಅಲ್ಲಿ ನಾವು ಬಿ ಮೈ ಐ ಅನ್ನು ಬಳಸುತ್ತಿದ್ದೇವೆ ಎಂಬುದನ್ನು ನೋಡಲು ಚಿತ್ರವಿದೆ. ಈಗ ನಾನು ಒಮ್ಮೆ ಸ್ವೈಪ್ ಮಾಡುವುದನ್ನು ಬಿಡುತ್ತೇನೆ, ಏಕೆಂದರೆ ಈ ಪುಟವು ಮೊದಲೇ ನಿಯಂತ್ರಣವಾಗಿದೆ. ಮೋರ್ ಆಪ್ಷನ್ಸ್ ಬಟನ್. ಹೆಚ್ಚಿನ ಆಯ್ಕೆಗಳು ಇದು ಕೊನೆಯ ನಿಯಂತ್ರಣವಾಗಿದೆ, ಆದ್ದರಿಂದ ನಾನು ಇದನ್ನು ಡಬಲ್ ಟ್ಯಾಪ್ ಮಾಡಲಿದ್ದೇನೆ. ಪಾಪ್ಅಪ್ ವಿಂಡೋ. ಆದ್ದರಿಂದ ಪಾಪ್ಅಪ್ ವಿಂಡೋ ಎಂದು ಇಲ್ಲಿ ಹೇಳುತ್ತದೆ, ನಾವು ಹಂಚಿಕೆ ಆಯ್ಕೆಯನ್ನು ಕಂಡುಹಿಡಿಯಬೇಕು. ಆಲ್ ಮೀಡಿಯಾ. ಹಾಗಾಗಿ ನಾನು ಬಲ ಸ್ವೈಪ್ ಮಾಡುವುದನ್ನು ಮುಂದುವರಿಸುತ್ತೆ. ಶೋ ಇನ್ ಚಾಟ್. ಶೇರ್. ಇದು ಮೂರನೇ ಆಯ್ಕೆ ಹಂಚಿಕೆಯಾಗಿದೆ, ಆದ್ದರಿಂದ ಇದು ನಮಗೆ ಅಗತ್ಯವಿರುವ ಆಯ್ಕೆಯಾಗಿದೆ. ಆದ್ದರಿಂದ ನಾನು ಹಂಚಿಕೆಯ ಮೇಲೆ 2 ಬಾರಿ ಟ್ಯಾಪ್ ಮಾಡಲಿದ್ದೇನೆ ಮತ್ತು ನಂತರ ಅದು ನನಗೆ ವಿವಿಧ ಆಯ್ಕೆಗಳನ್ನು ತೋರಿಸುತ್ತದೆ ಮತ್ತು ಈ ಆಯ್ಕೆಯಿಂದ ನೀವು ಚಿತ್ರವನ್ನು ಹಂಚಿಕೊಳ್ಳಬಹುದು. ಆದ್ದರಿಂದ ಇದು ನಿಮಗೆ ವಾಟ್ಸ್ಆಪ್ ಚಾಟ್ಗಳ ಪಟ್ಟಿಯನ್ನು ನೀಡುತ್ತದೆ ಮತ್ತು ಈ ಚಿತ್ರವನ್ನು ಹಂಚಿಕೊಳ್ಳಬಹುದಾದ ಬಾಹ್ಯ ಅಪ್ಲಿಕೇಶನ್ಗಳ ಪಟ್ಟಿಯನ್ನು ನಿಮಗೆ ನೀಡುತ್ತದೆ. ಹಾಗಾಗಿ ನಾನು ಹಂಚಿಕೆಯ ಮೇಲೆ 2 ಬಾರಿ ಟ್ಯಾಪ್ ಮಾಡುತ್ತೇನೆ ಮತ್ತು ನಾನು ಮೈ ಎ ಅನ್ನು ಪಡೆಯುವವರೆಗೆ ಬಲ ಸ್ವೈಪ್ ಮಾಡುತ್ತೇನೆ. ಮೈ ಎ ವಿವರಿಸಿದೆ, ಅದು ನಮಗೆ ಸಿಗುವ ಆಯ್ಕೆಯಾಗಿದೆ, ಆದ್ದರಿಂದ ನಾನು ಹಂಚಿಕೆಯ ಮೇಲೆ ಡಬಲ್ ಟ್ಯಾಪ್ ಮಾಡುತ್ತೇನೆ. WhatsApp describe with Be My Eyes row 3. Be My Eyes. Ask more please wait Be My AI is writing a message. ಬಿ ಮೈ ಆಯಾಗಿ ಈ ಚಿತ್ರವು ದಕ್ಷಿಣ ಭಾರತದ ಸಸ್ಯಾಹಾರಿ ಪಾಕಪದ್ಧತಿಯಲ್ಲಿ ಪರಿಣತಿ ಹೊಂದಿರುವ ಶ್ರೀ ಅನ್ನಪೂರ್ಣ ಎಂಬ ರೆಸ್ಟೋರೆಂಟ್ನ ಮೆನುವಾಗಿದೆ. Vegetables item. See a quarter cup of jackfruit leaves, middle cup of katy leaves. Panorama 5 putta kind ice cone punde, dosa sada dosa, G sada dosa, G sada dosa with pode, masala dosa, G masala dosa. Be My AI the images. Add picture button out of list. ಸರಿ, ನಾನು ಅದನ್ನು ಓದುವುದನ್ನು ನಿಲ್ಲಿಸಲು ರಾತ್ರಿ ಸ್ವೈಪ್ ಅನ್ನು ಬಳಸುತ್ತೇನೆ, ಹಾಗಾಗಿ ಮೆನು ತುಂಬಾ ದೊಡ್ಡದಾಗಿದೆ ಮತ್ತು ಅದು ಎಂದಿಗೂ ಮುಗಿಯುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ. ಆದ್ದರಿಂದ ಇದು ನಮಗೆ ಬಹಳಷ್ಟು ಐಟಂಗಳನ್ನು ಓದಿದೆ. ಇದು ಅನಪ ಹೋಟೆಲ್ನ ಮೆನು ಕಾರ್ಡ್, ನಿಮಗೆ ತಿಳಿದಿರುವಂತೆಯೇ ಆಗಿದೆ ಎಂದರು. ಈಗ ಅದು ನಮಗೆ ಹಲವು ಆಯ್ಕೆಗಳನ್ನು ಓದಿದೆ ಮತ್ತು ಈ ಇಂಗ್ಲಿಷ್ ಉಚ್ಚಾರಣೆಯನ್ನು ಅದು ಭಾರತೀಯ ಉಚ್ಚಾರಣೆಯಲ್ಲಿ ಓದಲು ಪ್ರಯತ್ನಿಸುತ್ತದೆ. ಹಾಗಾಗಿ ನಾನು ಕನಿಷ್ಠ ಕೆಲವು ಅಂಶಗಳನ್ನು ಅರ್ಥಮಾಡಿಕೊಳ್ಳಬಲ್ಲೆ. ಆದ್ದರಿಂದ ಇಲ್ಲಿ ಅದು ಈಗ ಮಸಾಲೆ ದೋಸೆ ಎಂದು ಹೇಳಿದೆ. ನಾವು ಅದನ್ನು ನೋಡಿದಂತೆ ಐಟಂಗಳ ಹೆಸರನ್ನು ಓದಿ, ಆದರೆ ನೀವು ವೆಚ್ಚವನ್ನು ತಿಳಿದುಕೊಳ್ಳಲು ಬಯಸಿದರೆ. ಹಾಗಾಗಿ ನಾನು ಮಸಾಲೆ ದೋಸೆಯ ಬೆಲೆಯನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ಈಗ ನಾನು ಹೆಚ್ಚು ಕೇಳುವ ಆಯ್ಕೆಯನ್ನು ಕಂಡುಕೊಳ್ಳುವವರೆಗೆ ಬಲ ಸ್ವೈಪ್ ಅನ್ನು ಬಳಸುತ್ತಿದ್ದೇನೆ ಮತ್ತು ನಾನು ಅದರ ಮೇಲೆ 2 ಬಾರಿ ಟ್ಯಾಪ್ ಮಾಡಲಿದ್ದೇನೆ ಮತ್ತು ಮಸಾಲಾ ದೋಸೆಯ ಬೆಲೆ ಎಷ್ಟು ಎಂದು ಪ್ರಶ್ನೆಯನ್ನು ಟೈಪ್ ಮಾಡಲಿದ್ದೇನೆ. ಮತ್ತು ನಾನು ಸ್ವೈಪ್ ಅನ್ನು ಬರೆದರೆ ಕಳುಹಿಸು ಬಟನ್ ಅನ್ನು ಬಳಸಿ ನಾನು ಕಳುಹಿಸು ಬಟನ್ ಅನ್ನು ಪಡೆಯುತ್ತೇನೆ ಮತ್ತು ನಾನು ಅದನ್ನು ಕಳುಹಿಸುತ್ತೇನೆ. ಆದ್ದರಿಂದ ಅದು ಏನು ಹೇಳುತ್ತದೆ ಎಂದು ನೋಡೋಣ. Now other controls we already have seen in the earlier episodes, even this we have seen, but I just want to know the cost. Let's check it out. ಈಗ ನಾವು ಈಗಾಗಲೇ ಹಿಂದಿನ ಸಂಚಿಕೆಗಳಲ್ಲಿ ನೋಡಿರುವ ಇತರ ನಿಯಂತ್ರಣಗಳನ್ನು ನಾವು ನೋಡಿದ್ದೇವೆ, ಆದರೆ ವೆಚ್ಚವನ್ನು ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ. ಅದನ್ನು ಪರಿಶೀಲಿಸೋಣ. Reply edit box. Add picture reply. Edit box. ಆದ್ದರಿಂದ ನಾವು ನೋಡಿದ ಚಿತ್ರವನ್ನು ಸೇರಿಸಿ ಮತ್ತು ಇಲ್ಲಿ ನೀವು ಪ್ರತ್ಯುತ್ತರ ಆಯ್ಕೆಯನ್ನು ಪಡೆಯುತ್ತೀರಿ. ಹಾಗಾಗಿ ನಾನು ಒಮ್ಮೆ ಡಬಲ್ ಟ್ಯಾಪ್ ಮಾಡಲಿದ್ದೇನೆ ಎಂದು ಟೈಪ್ ಮಾಡಲಿದ್ದೇನೆ. And showing English India QWERTY keyboard. ಸರಿ, ಇಲ್ಲಿ ನಾನು ಏನೆಂದು ಹೇಳಲು ಹೊರಟಿದ್ದೇನೆ. What? Full stop. N. Enter. Delete. Space delete. Space space. ISSPGTGBVGHA space CODST space ODCF spade MASAALA space DOSAA. ಸರಿ, ನಾನು ಮಸಾಲೆ ದೋಸೆಯ ಬೆಲೆ ಎಷ್ಟು ಎಂದು ಬರೆದಿದ್ದೇನೆ ಮತ್ತು ಹಿಂದಿನ ಸಂಚಿಕೆಯಂತೆ ನಾವು ಸರಿಯಾಗಿ ಸ್ವೈಪ್ ಮಾಡಿದರೆ ನಾವು ಹೆಚ್ಚು ಕೀಬೋರ್ಡ್ ಅಕ್ಷರಗಳೊಂದಿಗೆ ಕೊನೆಗೊಳ್ಳುತ್ತೇವೆ. ಆದ್ದರಿಂದ ನಾನು ಸ್ವಲ್ಪ ಮೇಲೆ ಸ್ಪರ್ಶಿಸಲಿದ್ದೇನೆ. Dosages. Editing. What is the cost of masala dosa? Edit box. Reply window. Ask more.
ಸರಿ, ಆದ್ದರಿಂದ ಇದು ಮಸಾಲೆ ದೋಸೆಯ ಬೆಲೆ ಎಷ್ಟು ಎಂದು ಹೇಳುತ್ತದೆ. ಅದು ನಂತರ ಪೂರ್ಣ ವಿರಾಮವಿದೆ, ಅದರ ಬಗ್ಗೆ ಏನೂ ಬೇಡ ಎಂದು ನಾನು ಭಾವಿಸುತ್ತೇನೆ. ಅದು ಅರ್ಥವಾಗುತ್ತದೆ. ಆದ್ದರಿಂದ ನಾನು ಬಲ ಸ್ವೈಪ್ ಅನ್ನು ಬಳಸುತ್ತೇನೆ ಮತ್ತು ಕಳುಹಿಸುಗೆ ಹೋಗಿ ಮತ್ತು ಕಳುಹಿಸು ಮೇಲೆ 2 ಬಾರಿ ಟ್ಯಾಪ್ ಮಾಡಿ. ಈಗ ಅದು ಡೋಸೇಜ್ ಎಲ್ಲಿದೆ, ಅಂದರೆ ಅದು ನಿಮಗೆ ಹೆಚ್ಚಿನ ಸ್ಪೆಲ್ಲಿಂಗ್ ಸೂಚಿಸುವಂತಹ ಹೆಚ್ಚಿನ ಆಯ್ಕೆಗಳನ್ನು ನೀಡಲು ಪ್ರಯತ್ನಿಸುತ್ತಿದೆ. ಆದ್ದರಿಂದ ನೀವು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಕಾಗಿಲ್ಲ. ನೀವು ಆ ಸಲಹೆಯನ್ನು ಮುಟ್ಟಬೇಡಿ ಮತ್ತು ನಿಮ್ಮ ಕೈಯನ್ನು ಎತ್ತುವುದನ್ನು ಖಚಿತಪಡಿಸಿಕೊಳ್ಳಿ, ಏಕೆಂದರೆ ಆ ದೋಸೆಯು ಡೋಸೇಜ್ ಎಂದು ಹೇಳುತ್ತದೆ. ಆದ್ದರಿಂದ ನಾನು ಸ್ವೈಪ್ ಬರೆಯುತ್ತೇನೆ ಎಂದು ನಾವು ಬಯಸುವುದಿಲ್ಲ. Send message button. Send message button. I'll double tap. Please wait. Be My AI is writing a message showing English India QUI keyboard. Be My AI. The cost of masala dosa is 50. Okay, the cost of masala dosa is 50. ಆದ್ದರಿಂದ ನೀವು ಈ ರೀತಿಯಾಗಿ ನೀವು ಹೇಳಬಹುದಾದ ಯಾವುದನ್ನಾದರೂ ಕೇಳಬಹುದು. ಕೇವಲ ದೋಸೆ ಐಟಂಗಳನ್ನು ಮಾತ್ರವಲ್ಲ, ವೆಚ್ಚದೊಂದಿಗೆ ವಿವರಿಸಿ ಅಥವಾ ವಸ್ತುಗಳನ್ನು ಪಟ್ಟಿ ಮಾಡುವ ಬದಲು ನೀವು ನನಗೆ ಏನು ಹೇಳಬೇಕು, ಐಟಂಗಳ ಹೆಸರುಗಳನ್ನು ನೀಡಿ. ಬೆಳಗಿನ ತಿಂಡಿಗಳು, ದೋಸೆ ಐಟಂಗಳಂತಹ ಶೀರ್ಷಿಕೆಗಳ ಹೆಸರುಗಳು ಮತ್ತು ಅದು ನಿಮಗೆ ಅಗತ್ಯವಿರುವ ಎಲ್ಲವನ್ನೂ ಅರ್ಥಮಾಡಿಕೊಳ್ಳಲು ಮತ್ತು ವಿವರಿಸಲು ಸಾಧ್ಯವಾಗುತ್ತದೆ. ಮೈ ಎ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಇದು ವಿವರವಾಗಿ ವಿವರಿಸುತ್ತದೆ. ಮೊದಲ ಸಂಚಿಕೆಯಿಂದ ಈ ಅದ್ಭುತ ಅಪ್ಲಿಕೇಶನ್ನ ಬಗ್ಗೆ ನಾವು ಸಾಕಷ್ಟು ಕಲಿತಿದ್ದೇವೆ. ನೀವು ಎಲ್ಲಾ ಸಂಚಿಕೆಗಳನ್ನು ಪರಿಶೀಲಿಸಬಹುದು. ಮತ್ತು ಇಲ್ಲಿ ನಾವು ಅಪ್ಲಿಕೇಶನ್ ಏನು ಮಾಡುತ್ತದೆ ಮತ್ತು ಅದನ್ನು ಹೇಗೆ ಬಳಸುವುದು ಮತ್ತು ನೀವು ಅದನ್ನು ಬಳಸಬಹುದಾದ ವಿಭಿನ್ನ ವೈಶಿಷ್ಟ್ಯಗಳು ಯಾವುವು ಎಂಬುದರ ಕುರಿತು ನಾವು ವಿವರಗಳನ್ನು ಹೊಂದಿದ್ದೇವೆ. ಆದ್ದರಿಂದ ನಿಮಗೆ ಅಗತ್ಯವಿರುವ ಎಲ್ಲಾ ಮಾಹಿತಿಯನ್ನು ಈ ಎಲ್ಲಾ ಸಂಚಿಕೆಗಳಲ್ಲಿ ವಿವರವಾಗಿ ನೀಡಲಾಗಿದೆ. ನೀವು ಎಲ್ಲಾ ಸಂಚಿಕೆಗಳನ್ನು ಪರಿಶೀಲಿಸಬಹುದು ಮತ್ತು ನಿಮ್ಮ ದೈನಂದಿನ ಜೀವನದಲ್ಲಿ ಈ ಅಪ್ಲಿಕೇಶನ್ ತುಂಬಾ ಉಪಯುಕ್ತವಾಗಿದೆ ಎಂದು ನಾನು ಖಚಿತವಾಗಿ ಭಾವಿಸುತ್ತೇನೆ. ಇದು ಹಲವಾರು ಅಪ್ಲಿಕೇಶನ್ಗಳಿಗಿಂತ ಉತ್ತಮವಾಗಿದೆ ಮತ್ತು ಇದು ದೃಷ್ಟಿಹೀನತೆ ಹೊಂದಿರುವ ವ್ಯಕ್ತಿಗಳಿಗಾಗಿ, ವಿಶೇಷವಾಗಿ ದೃಷ್ಟಿಹೀನತೆಗಾಗಿ ಅತ್ಯಂತ ಸುಧಾರಿತ ಅಪ್ಲಿಕೇಶನ್ ಆಗಿದೆ ಮತ್ತು ಅದು ಸಂದರ್ಭವನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳುತ್ತದೆ. ಆದ್ದರಿಂದ ನಿಮಗೆ ಅಗತ್ಯವಿರುವ ರೀತಿಯ ಮಾಹಿತಿಯನ್ನು ನಿಮಗೆ ನೀಡಲು ಸಾಧ್ಯವಾಗುತ್ತದೆ. ನಮಗೆ ಮಾಹಿತಿಯ ಬಗ್ಗೆ ಖಚಿತವಿಲ್ಲದಿದ್ದರೆ ಅಥವಾ ನಮಗೆ ಮಾನವ ಸಹಾಯದ ಅಗತ್ಯವಿದ್ದಲ್ಲಿ ನಾವು ಪ್ರಾಥಮಿಕವಾಗಿ ಎ ಅನ್ನು ಅವಲಂಬಿಸಲಾಗುವುದಿಲ್ಲ. ನೀವು ತೆಗೆದುಕೊಳ್ಳಲಿರುವ ಔಷಧಿಯ ಹೆಸರನ್ನು ನೀವು ಬಯಸಿದರೆ ಮತ್ತು ಹೀಗೆ ಇದು ಉತ್ತಮ ಕೆಲಸ ಮಾಡುತ್ತದೆ, ನಮಗೆ ಬೇಕಾದ ಎಲ್ಲಾ ಮಾಹಿತಿಯನ್ನು ನೀಡುವಲ್ಲಿ. ಮತ್ತು ಇತರ ಅಪ್ಲಿಕೇಶನ್ಗಳಲ್ಲಿ ನಾವು ದೃಶ್ಯವನ್ನು ವಿವರಿಸುವ ಅಥವಾ ವಸ್ತುಗಳನ್ನು ವಿವರಿಸುವ ಅಥವಾ ಕರೆನ್ಸಿಯನ್ನು ವಿವರಿಸುವಂತಹ ವಿಭಿನ್ನ ವೈಶಿಷ್ಟ್ಯಗಳನ್ನು ಹೊಂದಿದ್ದೇವೆ. ಆದರೆ ಇಲ್ಲಿ ನೀವು ಒಂದೇ ವೈಶಿಷ್ಟ್ಯವನ್ನು ಹೊಂದಿದ್ದೀರಿ. ನಿಮಗೆ ಬೇಕಾದುದನ್ನು ನೀವು ಚಿತ್ರಿಸಬೇಕು ಮತ್ತು ಅದು ನಿಮಗಾಗಿ ಅದನ್ನು ವಿವರಿಸುತ್ತದೆ. ನಿಮಗೆ ಹೆಚ್ಚಿನ ಸ್ಪಷ್ಟತೆ ಬೇಕಾದರೆ ನೀವು ಯಾವಾಗಲೂ ನಿರ್ದಿಷ್ಟ ಪ್ರಶ್ನೆಗಳನ್ನು ಕೇಳಬಹುದು ಮತ್ತು ಅದು ನಂಬಲಾಗದಷ್ಟು ಸಹಾಯಕವಾಗಿದೆ, ಏಕೆಂದರೆ ನೀವು ಒಂದೇ ವೈಶಿಷ್ಟ್ಯವನ್ನು ಹೊಂದಿದ್ದೀರಿ. ಅಲ್ಲಿ ನೀವು ಇತರ ಎಲ್ಲ ಅಪ್ಲಿಕೇಶನ್ಗಳು ಮೊದಲು ಮಾಡುತ್ತಿದ್ದುದನ್ನು ನೀವು ಮಾಡಬಹುದು. ಈ ಅಪ್ಲಿಕೇಶನ್ ನಿಮಗೆ ತುಂಬಾ ಉಪಯುಕ್ತವಾಗಿದೆ ಎಂದು ನನಗೆ ಅನಿಸಿದೆ ಮತ್ತು ಈ ಟ್ಯುಟೋರಿಯಲ್ ತುಂಬಾ ಉಪಯುಕ್ತವಾಗಿದೆ ಮತ್ತು ಕಲಿಕೆಯನ್ನು ಆನಂದಿಸಿ ಮತ್ತು ನಮ್ಮ ಎಲ್ಲಾ ಸಂಚಿಕೆಗಳನ್ನು ವೀಕ್ಷಿಸುತ್ತಿರಿ. ನೀವು ಯಾವುದೇ ಇತರ ಅಪ್ಲಿಕೇಶನ್ ಅಥವಾ ಪರಿಕರಗಳ ಕುರಿತು ನಿಮ್ಮ ಸಲಹೆಗಳನ್ನು ತಲುಪಲು ಬಯಸಿದರೆ ಅಥವಾ ನೀವು ಯಾವುದೇ ಪ್ರಶ್ನೆಗಳನ್ನು ಕೇಳಲು ಅಥವಾ ಏನನ್ನಾದರೂ ಸಲಹೆ ಮಾಡಲು ಬಯಸಿದರೆ ನೀವು ವಿದ್ಯಾರ್ಥಿವೇಶನ್ ಎಂಪವರ್ ಟ್ರಸ್ಟ್ orgಗೆ ಬರೆಯಬಹುದು. ನಿಮ್ಮ ತಿಳಿವಳಿಕೆ ಹೆಚ್ಚಿಸಲು ಮತ್ತು ನಿಮ್ಮ ಡಿಜಿಟಲ್ ಜರ್ನಿಯನ್ನು ಸುಗಮಗೊಳಿಸಲು ಹೆಚ್ಚಿನ ಒಳನೋಟಗಳಿಗಾಗಿ ಮುಂದಿನ ಬಾರಿ ನನ್ನ ಜೊತೆಗೂಡಲು ಈ ಸಂಚಿಕೆಯು ನಿಮಗೆ ಉಪಯುಕ್ತವಾಗಿದೆ ಮತ್ತು ಆನಂದದಾಯಕವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಮುಂದಿನ ಬಾರಿ ನಾವು ಭೇಟಿಯಾಗುವವರೆಗೆ ನಾನು ವಿದ್ಯಾ ವೈ ಸೈನ್ ಆಫ್ ಹೇಳುತ್ತಿದ್ದೇನೆ. ಅಲ್ಲಿಯವರೆಗೂ ಕಲಿಯಿರಿ ಮತ್ತು ಬೆಳೆಯುತ್ತಿರಿ.